ಅದ್ರ ಬಗ್ಗೆ ತುಂಬ ಜನ ಕಾಮೆಂಟ್ಸ್ ಮಾಡಿದರು. ಸೊ ನನಗೂ ಹೇಳಿ ನಿಮ್ಮ ಕೈಲಿ ಆಗತ್ತಂತಲೂ ಕೇಳಿದರು. ಈಗ ಈ ವಿಡಿಯೋ ಮುಖಾಂತರ ಹೇಳಿ ಅವರ ಜೊತೆ ನಾನು ಇರ್ತೀನಿ ಸಂಪೂರ್ಣವಾಗಿ ಅವರ ಜೊತೆ. ಆ ರೈತರು ನನ್ನ ಜೊತೆ ಎಷ್ಟು ಸೊಗಸಾಗಿ ಮಾತಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನೊಂದು ವಚನಾನಂದ ಸ್ವಾಮೀಜಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ತುಂಬ ಜನ ಪ್ರಶ್ನೆಗಳನ್ನು ಕೇಳಿದರು. ಅದರ ಬಗ್ಗೆ ಒಬ್ಬ ಸಾಮಾನ್ಯ ಬಡ ರೈತ ಎಷ್ಟು ಚೆನ್ನಾಗಿ ಬಸವ ತತ್ವದ ಬಗ್ಗೆ ನನ್ನ ಜೊತೆ ಮಾತಾಡಿದ್ದಾರೆ. ಅದನ್ನು ಆಡಿಯೋ ಹಾಕ್ತೀನಿ, ಮುಂದೆ ಕೇಳಿ. ಸೊ ವಿಡಿಯೋ ನೋಡಿದವ್ರಿಗೆ ಒಂದು ಬ್ರೀಫಾಗಿ ಒಂದು ನಿಮಿಷ ಹೇಳ್ತೀನಿ. ವಚನಾನಂದ ಶ್ರೀಗಳನ್ನು ಹೊರಗಡೆ ಉಚ್ಚಾಟನೆ ಮಾಡಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಯೋಗ ಟೀಚರು, ತುಂಬ ಫೇಮಸ್ ಆಗಿದೆ, ರಾಜಕೀಯದಲ್ಲೆಲ್ಲ ಫೇಮಸ್ ಆಗಿದ್ದಾರೆ. ಒಂದು ಟ್ರಸ್ಟಿಂದ ಹೊರಗಡೆ ಹಾಕಬೇಕಂದ್ರೆ ನಾನಾ ವಿದ್ಯಮಾನಗಳು ನಡೆದಿರುತ್ತೆ. ಅದಕ್ಕೆ ನಾನು ಹೇಳಿದೆ, ಈಗಿನ ಕಾಲಘಟ್ಟದಲ್ಲಿ ಸನ್ಯಾಸಿಗಳಲ್ಲಿ ನಿಜವಾದ ಸನ್ಯಾಸತ್ವ ಇಲ್ಲ, ಲಕ್ಸುರಿ ಲೈಫ್ ನಾನು ಅನುಸರಿಸ್ತಾ ಇದ್ದಾರೆ. ನಿಮಗೆ ಇದೊಂದರ ಸುವರ್ಣ ಅವಕಾಶ. ನೀವೇನು ಮಾಡಬೇಕು ಅಂದರೆ ಆ ಸಂಸ್ಥೆಯಿಂದ ಹೊರಗಡೆ ಬಂದು ಬಸವ ತತ್ವವನ್ನು ಸಾಮಾನ್ಯ ಜನರಿಗೆ ತಲುಪಿಸಲು ಹಳ್ಳಿಗಳ ಕಡೆ ಬನ್ನಿ. ಕೇವಲ 3 ಬಟ್ಟೆ ಇರಬೇಕು, ಬೇರೆ ಏನಿರಬಾರ್ದು. ದುಡ್ಡು ಇಸ್ಕೊಳ್ಳೋಂಗಿಲ್ಲ, ವಾಹನ ಹತ್ತುವಂಗಿಲ್ಲ, ಯಾವುದೇ ಮನೇಲಿ ಉಳ್ಕೊಳ್ಳೋಂಗಿಲ್ಲ, ದೇವಸ್ಥಾನದಲ್ಲಿ ಉಳ್ಕೋಬೇಕು. ಅಲ್ಲಿ ನೀವು ಪ್ರವಚನ ಕೊಡಬೇಕು. ಯಾರು ಆರ್ಗನೈಸ್ ಮಾಡಿದ್ರೆ ಅಲ್ಲೋಗಿ ನೀವು ಪ್ರವಚನ ಕೊಡಬೇಕು, ಬಸವ ತತ್ವವನ್ನು ಸಾರಬೇಕು. ಆಮೇಲೆ ಪುನಃ ಬಂದು ದೇವಸ್ಥಾನದಲ್ಲಿ ಇರಬೇಕು. ಮಧ್ಯಾಹ್ನ ಯಾರು ಪ್ರಸಾದ ಕೊಟ್ಟರೆ ಊಟ ಮಾಡಬೇಕು. ಸಂಜೆ ಮಾತ್ರ ಆಹಾರ ಫಲಾಹಾರ ಕೊಡ್ತಾರೆ, ಅದು ಸೇವನೆ ಮಾಡಬೇಕು. 1 ಪೈಸಾ ಈಸ್ಕೊಳ್ಳೋಂಗಿಲ್ಲ. ಈ ರೀತಿ 1 ವರ್ಷ ಕ್ರಾಂತಿ ಮಾಡಿ ಅಂತ ಕೆಲವಾರು ವಿಚಾರಗಳನ್ನು ನಾನು ಹೇಳಿದ್ದೆ. ಅದ್ರ ಬಗ್ಗೆ ತುಂಬ ಜನ ಕಾಮೆಂಟ್ಸ್ ಮಾಡಿದರು. ಸೊ ನನಗೂ ಹೇಳಿ ನಿಮ್ಮ ಕೈಲಿ ಆಗತ್ತಂತಲೂ ಕೇಳಿದರು. ಈಗ ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಏನಾದರೂ ವಚನಾನಂದ ಸ್ವಾಮೀಜಿಗಳು ನನ್ನ ಆ ವಿಡಿಯೋ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಈ ರೀತಿ ಒಂದು ಕ್ರಾಂತಿಯನ್ನು ಉಂಟು ಮಾಡೋಣ ಈಗ ಆಧುನಿಕ ಯುಗದಲ್ಲಿ ಅಂತ ಬಂದರೆ, ಅವರ ಜೊತೆ ನಾನು ಇರ್ತೀನಿ ಸಂಪೂರ್ಣವಾಗಿ, ಅವರ ಜೊತೆ ನಾನು ಇರ್ತೀನಿ. ಹೋಲ್ ಅಂದರೆ ಎಲ್ಲಿವರೆಗೂ ಕ್ರಾಂತಿ ಮಾಡ್ತಾರೋ 1 ವರ್ಷ 2 ವರ್ಷ ನಾನು ಖಂಡಿತ ಇರ್ತೀನಿ. ಆಮೇಲೆ ಬೇಕಾದ್ರೆ ಅವರು ಆಶ್ರಮ ಮಾಡ್ಕೊಂಡು ಹೋಗಲಿ. ಇದು ಸತ್ಯ. ಅವ್ರು ಏನಾರು ನನಗೆ ಫೋನ್ ಮಾಡಿದ್ರೆ ಅದನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕ್ಬಿಟ್ಟು, ಅದು ಲಾಸ್ಟ್ ನಂದು ಯೂಟ್ಯೂಬು, ಆ ಯೂಟ್ಯೂಬ್ನಲ್ಲಿ ಅವ್ರದ್ದು ಆಡಿಯೋ ಹಾಕಿ ಅವ್ರ ಜೊತೆಗೆ ಹೋಗ್ತೀನಿ. ದಿಸ್ ಈಸ್ ಓಪನ್ ಚಾಲೆಂಜ್ ನಾವ್. ಈಗ ಆ ರೈತರು ನನ್ನ ಜೊತೆ ಎಷ್ಟು ಸೊಗಸಾಗಿ ಮಾತಾಡಿದ್ದಾರೆ, ಸರಳವಾಗಿದೆ, ಆರಾಮಾಗಿ ಕೇಳಿ. ಬಸವ ತತ್ವ ಅಂದರೆ ಏನು, ಈಗಿನ ಸ್ವಾಮೀಜಿಗಳು ಯಾವ ರೀತಿಯಲ್ಲಿದ್ದಾರೆ, ಮನಸ್ಥಿತಿಗಳು ಹೇಗಿದೆ ಅನ್ನೋದನ್ನು ಸಾಮಾನ್ಯ ವ್ಯಕ್ತಿ ನನ್ನ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಸುಮ್ಮನೆ ಆರಾಮಾಗಿ ಕೇಳಿ, ಓಕೆನಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ ರೀ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ರೀ. ಹಾ, ಆರಾಮಿದ್ರೆ? ಫುಲ್ ಆರಾಮ್. ಹಾ, ಏನಿಲ್ಲ, ಇವನು ವಚನ ಸ್ವಾಮಿಗೆ ಉಚ್ಚಾಟನೆ ಮಾಡಿದ್ರಲ್ಲ, ಅವ್ರಿಗೆ ಒಳ್ಳೆ ಸಲಹೆ ಕೊಟ್ಟಿರಿ. ಹಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಲ್ಲ, ಚೆನ್ನಾಗಿರುತ್ತೆ, ಆದ್ರೆ ಆ ತರ ಯಾರು ಮಾಡಂಗಿಲ್ರಿ. ಎಲ್ಲರಿಗೆ ಐಷಾರಾಮಿ ಜೀವನ ಬೇಕು. ಅದು ನೀವು ಬಹಳ ಕಷ್ಟ. ಪ್ರತಿ ಒಂದು ಹಳ್ಳಿ ಹೋಗ್ಬೇಕು, ಒಂದು ಮನೆಯೊಳಗಿರ್ಬೇಕು, ಅವ್ರು ಕೊಟ್ಟಷ್ಟೇ ಊಟ ಮಾಡ್ಬೇಕು, 2-3 ಬಟ್ಟೆ ಇರ್ಬೇಕು ಅಂತಿಂಗೆಲ್ಲ ಹೇಳಿದ್ರಲ್ಲ, ಇದು ಸಾಧ್ಯವೇ ಇಲ್ಲ ಇಂದಿನ ದಿನಮಾನದಲ್ಲಿ. ಇತ್ತದು ಒಂದು 30 ವರ್ಷ 40 ವರ್ಷದ ಹಿಂದೆ ಇತ್ತು. ಈಗಂತೂ ಅದು ಸಾಧ್ಯವಿಲ್ಲ. ಅವ್ರು ಐಷಾರಾಮಿ ಕಾರಿನೊಳಗೆ ಅಡ್ಡಾಡಿದವರು, ಬಂಗ್ಲಿ ಒಳಗ ಉಳಿದವರು ಇಂಥ ಮಾಡ್ಲಿಕ್ಕೆ ಸಾಧ್ಯನಾ? ಇದು ಸಾಧ್ಯದ ಮಾತು, ಅಸಾಧ್ಯದ ಮಾತು ರೀ. ಮಾಡೋದು ಸತ್ಯ ಅನ್ಬೇಕು, ಹಿಂದ್ಗಡೆ ಸತ್ಯ ಇದೆ ಅಲ್ವಾ? ಸತ್ಯ ಇದೆ, ಸತ್ಯ ಇದೆ. ಅದಕ್ಕೆ ಯಾರು ಒಪ್ಕೋತಾರೆ? ಅದಕ್ಕೆ ಯಾರು ಬಸವಣ್ಣವ್ರು ಹೇಳ್ತಾರೆ, ಕುದುರೆಯ ಸತ್ತಿಗೆ ಕಂಡವರು ಹೊರಳಾಡಿ ಕಾಲು ಹಿಡಿಯವರಯ್ಯ, ದೊಡ್ಡಜಂಗಮ್ಮ ಮನೆ ಬಾಗಿಲಿಗೆ ಬಂದರೆ ಎಡೆಯಿಲ್ಲ ಅತ್ತ ಸನಿ ಎಂಬುರಯ್ಯ ಅಂತ. ಕುದುರೆ ಸತ್ತಿಗೆ ಅಂದ್ರೆ ಕುದುರೆ ಮೇಲೆ ಅಂದಣದಲ್ಲಿ ನೋಡಿರಲ್ಲ ಜಗದ್ಗುರುಗಳು, ಅಂತವ್ರು ಬಂದ್ರು ಉದ್ದುದ್ದ ನಮಸ್ಕಾರ ಮಾಡ್ತಾರಂತೆ, ಹೋಗಿ ಲೈನಿ ನಿಂತು. ಅದೇ ಒಬ್ಬ ಬಡ ಜಂಗಮ ಮನೆಯ ಬಾಗಿಲಿಗೆ ಬಂದ್ರೆ ಒಂದು ಹೊತ್ತಿನ ಊಟ ಕೊಡಪ್ಪ ಅಂದ್ರೆ ಎಡೆಯಿಲ್ಲ ಅತ್ತ ಸನಿ ಅಂದ್ರು ನಮ್ಮ ಮನೇಲಿ ಎಡೆಯಿಲ್ಲ ಹೋಗು ಅಂತಾರೆ. ಇದೇ ಹಂಗ ಸಾಧ್ಯ ರೀ ಇಂದಿನ ದಿನಮಾನದಲ್ಲಿ. ಅಲ್ಲ, ಇವ್ರು ಪಾಪ್ಯುಲರ್ ಆಗಿದಾರಲ್ಲ, ಪಾಪ್ಯುಲರ್ ಆಯ್ತಾರೆ. ಜನ ಜಾಗೃತ ಆಗ್ಬೇಕು, ಜನ ತಿಳ್ಕೊಳ್ಬೇಕು. ಜನ ತಿಳ್ಕೊಳಕ್ ತಯಾರಿಲ್ಲ. ಊರಿಗೆ ಒಬ್ರು ನಿಮ್ಮ ಅಂತಾರ ಅಷ್ಟೇ. ಎಲ್ಲಾ ಮೂಢಾಚಾರ, ಎಲ್ಲಾ ಕಂದಾಚಾರ, ಎಲ್ಲಾ ಅಂಧಶ್ರದ್ಧೆ, ಎಲ್ಲರಿಗೂ ಭಯ.
ವಚನ ಸಾಹಿತ್ಯವನ್ನು ಓದ್ಕೊಂಡ್ರೆ ಯಾರ ಕಾಲಿಗೆ ಬೀಳೋದ ಅವಶ್ಯಕತೆ ಇಲ್ಲ. ಬಸವಣ್ಣನವರು ದೇವರ ಪೂಜೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಅದು ಲಿಂಗ ಇಷ್ಟ ಲಿಂಗ ಕೈಯೊಳಗ ಇಟ್ಟರು ಲಿಂಗ ದೇವರಲ್ಲ, ಅದು ಸಮಾನತೆ ಸಂಕೇತ. ನಾವೆಲ್ಲರೂ ಒಂದು. ಲಿಂಗ ತಾರತಮ್ಯ ಮಾಡೋದು ಬೇಡ. ನಾವೆಲ್ಲರೂ ಸಮಾನರು. ಎಷ್ಟು ಬಡವ ಬಲಿದ ಅಂತ ಭೇದ ಭಾವ ಮಾಡೋದು ಬೇಡ ಅಂತ ಬಸವಣ್ಣನವರು ಎಲ್ಲರೂ ಸಮಾನತೆಗೋಸ್ಕರ ಅದು ಲಿಂಗ ಕೊಟ್ಟರು. ನಮ್ಗೆ ಸದಾಕಾಲ ನಮ್ಮ ಅಂಗದ ಮೇಲೆ ಲಿಂಗ ಇರ್ಬೇಕಂತ. ಯಾಕೆ ಒಂದೊಂದು ಅಂದಿನ ಕಾಲದಲ್ಲಿ ದಲಿತರಿಗೆ ಮತ್ತೆ ಬೇರೆ ಬೇರೆ ವರ್ಗದವರಿಗೆ ಗುಡಿಯೊಳಗ ಪ್ರವೇಶ ಇರಲಿಲ್ಲ. ಇರದ ಕಾರಣಕ್ಕಾಗಿ ನೀವು ಗುಡಿಗೆ ಹೋಗೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಉಳ್ಳುವರ ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ಎನ್ನ ದೇಹವೇ ದೇಗುಲ, ಎನ್ನ ಶಿರವೆ ಹೊನ್ನ ಕಳಸವ ಎಂದ್ರು. ಆದ್ರೂ ಅಲ್ಲಲ್ಲಿ ನೋಡ್ತೀವಿ, ಕೊಪ್ಪಳದಲ್ಲಿ ಒಂದು ಮುಕರಂದ್ ಅಂತ ಊರು, ದಲಿತರನ್ನ ಹೊಡೆದ್ರು, ಸುತ್ತಾಕಿದ್ರು. 90 ಮಂದಿ ಕೇಸ್ ಆಯ್ತು. ಎಲ್ಲರೂ ಹೋ ಅಂತ ಅಳ ಶುರು ಮಾಡಿದ್ರು. ಯಾರಿಗೆ ಮೇಲ್ವರ್ಗದವರ ಜನರಿಗೆ ಜಾತ್ರೆ ಅಲ್ಲಿ ಇಲ್ಲಿ ಎಲ್ಲ ಅವ್ರಿಗೆ ನಿಷೇಧ ಏನ್ ಮಾಡಿದ್ರು. ಊರೊಳಗೆ ಬರೋದ ನಿಷೇಧ, ತಲೆ ಕಟ್ಟಿ ಮಾಡೋದು ನಿಷೇಧ. ಹೀಗಾಗಿ ಅಂದಿನ 12ನೇ ಶತಮಾನದಲ್ಲಿ ಬಸವಣ್ಣರು ಹೇಳಿದ್ರು ಕೂಡ ಇನ್ನು ಈಗಲೂ ಇದೆ. ಪ್ರತಿಯೊಂದು ಹಳ್ಳಿಯೊಳಗಿದೆ, ಪಟ್ಟಣದಲ್ಲಿ ಇಲ್ಲ ಅಷ್ಟೇ. ಅದೇ ಹೆಂಗ ಸಾಧ್ಯ ರೀ? ಅವರೆಲ್ಲ ಐಶ್ವರ್ಯ ಪಡ್ಕೊಂಡವರು. ಇಂಥದ್ದು ನೀವು ಹೇಳಿದ್ರಲ್ಲ, ದಿನ ಒಂದು ಹಳ್ಳಿಗೆ ಹೋಗ್ಬೇಕು ಅವ್ರು ಬರಬೇಕು. ಯಾಕಂದ್ರೆ ನೀವು ಹೇಳೋದ್ರಲ್ಲಿ 100% ಸತ್ಯ ಮಾತಿದೆ, ಅದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಆ ತರ ಮಾಡಂಗಿಲ್ಲ. ಇಲ್ಲೇ ಅದರಿ ನಮ್ಮ ಬಾಲ್ಕಿ ಒಳಗ ದೊಡ್ಡ ಸ್ವಾಮಿ ಎಲ್ಲ ಬಸವಣ್ಣನವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ. ಬಸವ ತತ್ವವನ್ನ ಪಾಲನೆ ಮಾಡೋದಿಲ್ಲ, ಆಚರಣೆಗೆ ತರೋದಿಲ್ಲ. ಹೇಳೋದಷ್ಟೇ, ಹೇಳೋದು ಸುಲಭ, ನಡೆಯೋದು ಬಹಳ ಕಷ್ಟ ರೀ. ಆ ಕಾಮ ಪ್ರತಿಯೊಬ್ಬರಿಗೆ ಇರೋದೇ. ಬಸವಣ್ಣನವರು ಹೇಳ್ತಾರೆ, ನಿಮಗೆ ಯಾರಿಗೆ ಕಾಮ ತಡ್ಕೊಳಕ್ ಆಗ್ತದೆ ಅಂದ್ರೆ ಮಾತ್ರ ಸನ್ಯಾಸಿ ಆಗಿರ್ಬೇಕು, ಇಲ್ಲ ಅಂದ್ರೆ ಬೇಡ, ನೀವು ಸಂಸಾರಿಕಾಗ್ರಿ. 12ನೇ ಶತಮಾನದಲ್ಲಿ 5 ಜನ ಇದ್ರು ಸನ್ಯಾಸಿಗಳು. ಚನ್ನಬಸವಣ್ಣ, ಅಲ್ಲಮ ಪ್ರಭು ದೇವ, ಸಿದ್ದರಾಮೇಶ್ವರ ಮತ್ತು ಅಕ್ಕಮಹಾದೇವಿ. ಅವರನ್ನ ಬಿಟ್ಟರೆ ಎಲ್ಲರೂ ಏನಂದ್ರೆ ಮದುವೆ ಮಾಡ್ಕೊಂಡು ಮಕ್ಕಳೆಲ್ಲ ಮಾಡ್ಕೊಂಡು ಶಾಂತ ತತ್ವವನ್ನು ಪಾಲನೆ ಮಾಡಿದ್ರು. ಇವೆಲ್ಲ ಅವು ಕೆಲವು ಸ್ವಾಮಿಗಳಿರ್ತಾವ, ನಾವು ನೋಡ್ತೀವಿ. ನಮ್ಮ ಕಾಲಿಗೆ ಯಾಕೆ ಬಂದು ಬೀಳ್ತಾರಂತ ಜನರು ನೋಡ್ತಾರೆ. ಅವ್ರು ಬಸವಣ್ಣ ಹೇಳ್ತಾರೆ, ಬಾಗಿದ ತಲೆ ಮುಗಿದ ಕೈ, ಶರಣತೆ ಹೇಳಿದ್ರೆ ಮುಗಿದೋಯ್ತು. ಅವ್ರ ಆತ್ಮಕ್ಕೆ ನಾವು ನಮಸ್ಕಾರ ಮಾಡಿದಂಗ ಆಗ್ತದೆ. ಆದ್ರೆ ಕೆಲವು ಸ್ವಾಮಿಗಳು ನಿಂತಿರ್ತವೆ, ಬಂದು ಗಂಡ್ರು ಹೆಣ್ಮಕ್ಳು ಮಕ್ಕಳು ಎಲ್ಲರ ಕಾಲಿ ಬೀಳಿಲ್ಲ ಅಂದ್ರೆ ಯಾಕೋ ಇವನ ಕಾಲಿ ಬಿದ್ದಿಲ್ಲ ಅಂತಾನೆ. ಇಂಥದ ದಿನಮಾನದಲ್ಲಿ ಹೇಳಿದ್ರೆ ಸಂದೇಶ ಕೊಟ್ಟಿದ್ರಿ, ಸಾಧ್ಯವಿಲ್ಲ. ಅದು ಎಲ್ಲಾ ಕಾಲಕ್ಕಿದ್ದಿದೆ, ಅದು ನಿಸರ್ಗದ ನೇಮ ಹಂಗೆ ಇದೆ. ಆದ್ರೆ ಇವ್ ನೋಡ್ರಿ, ಮುರುಘಾ ರಾಜೇಂದ್ರ ಚಿತ್ರದುರ್ಗ ದೊಡ್ಡ ಸ್ವಾಮಿ ಏನ ಈಗ ಜೈಲಿನೊಳಗ ಗಂಡಿಖಾನಿನೊಳಗ ಕಂಬಿ ಅನಿಸ್ತಾ ಇದ್ದಾನೆ. ಅವನು ಬರುವಾಗ ಎದರಲ್ಲಿ ಹೆಲಿಕಾಪ್ಟರ್ ಮೂಲಕ ಬರ್ತಿದ್ದ. ನಾವು ಕೂಳಸಂಗ ಪ್ರತಿ ವರ್ಷ ಸೆನ ಮೇಲೆ ಆಗ್ತಿತ್ತು, ಹೋಗ್ತಿದ್ವಿ. ಅಲ್ಲಿ ಒಂದ್ಸಾರಿ ಬಂದ ಹೆಲಿಕಾಪ್ಟರ್ ಒಳಗೆ. ಆದ್ರೆ 100 ಹೆಣ್ಮಕ್ಳ ಏನ್ರಿ ಅವ್ರಿಗೆ ಪಾಪ. ಇದು ಮಾಡೋ ಸರಿನಾ? ಸರಿನಾ ತಪ್ಪು? ಸರಿನಾ? ನೀವು ಮಾಡ್ಕೊಡ್ರಿ ಮದುವೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರಧನನೊಲ್ಲೆ ನೆಂಬ, ಪರಸ್ತ್ರೀಯನೊಲ್ಲೆ ನಂಬ. ನೀ ಶರಣಾಗಿ ಬಯಸ್ತೀವೋ, ನೀ ಸನ್ಯಾಸಿಯಾಗಿ ಬಯಸ್ತೀವೋ, ಪರಧನ ಪರಸ್ತ್ರೀ ಮುಟ್ಟಬೇಡ. ಎಲ್ಲರೂ ಕಾಯಕ ಮಾಡಬೇಕು, ಕಾಯಕ ಮಾಡಲೇ ಬದುಕಬೇಕು ಅಂತ ಶರಣರ ಬಸವದೇಶ ಅಂತ ಹೇಳಿದ್ದು. ಆದ್ರೆ ಅವ್ರು ಕಾಯಕ ಮಾಡ್ತಾರ? ಏನು ಇಲ್ಲ, ಸುಮ್ಮನೆ ಅವರೆಲ್ಲ ಮಾಡೋದು. ಈಗ ನೋಡಿ, ಈಗ 2 ಸ್ವಾಮಿಗಳು ಹೊರಗೆ ಬಂದಿದ್ದಾರೆ. ವಚನನ್ ಸ್ವಾಮಿ, ಜೈ ಮುಕ್ತಂದಯ್ಯ ಸ್ವಾಮಿ. ಏನಿಲ್ಲ,
ಇವರೆಲ್ಲ ಏನು ನಗು ಬರುತ್ತಾ ಬೀರು ಹಾ, ಅದೇ. ರಾಜಕಾರಣಿಗಳು ಸಮಾಸ ಮಾಡಿದ್ರೆ ರಾಜಕಾರಣಿಗಳು ಹಿಂದೆ ಬೀಳ್ತಾವ ಇವೆಲ್ಲ. ಹಾ. ಯಾಕೆ? ಹೊಗಳಿಕೆ ಹೊಗಳಿಕೆ. ಸನ್ಯಾಸತ್ವದಲ್ಲೇ ಸುಖವನ್ನು ಬಯಸುವವರು. ಹಾ, ಸನ್ಯಾಸ ಅಂದ್ರೆ ಸುಖವನ್ನು ಬಿಟ್ಟು ಸೇವೆ ಮಾಡೋದು. ಇವ್ರು ಹಂಗಲ್ಲ. ಹಾ, ಹಾ, ಸನ್ಯಾಸದಲ್ಲಿ ರಾಜನಾಗಿ ಸುಖವಾಗಿ ಮರೆಯುವುದು. ಹಾ. ಅಯ್ಯೋ ಕತೆ. ಸುಮ್ಮನೆ ಮನ್ಸಲ್ಲಿ ಬಂತು ಸನ್ಯಾಸ ಅಂದ್ರೆ ಇದು ಈ ತರ ಮಾಡ್ರಪ್ಪ ನಿಜವಾಗೂ ನೀವು ಮಾಡೋದಾದ್ರೆ ಅಂತ ಹೇಳ್ದೆ. ಹಂಗ್ ಮಾಡಿದ್ರೆ ಒಂದೊಳ್ಳೆ ಕ್ರಾಂತಿ ಆಗೋದು. ಹಾ, ಕ್ರಾಂತಿ ಆಗೋದು. ಯಾಕಂದ್ರೆ ಈಗ ಪಬ್ಲಿಸಿಟಿ ತುಂಬಾ ಬೆಳೆದಿದ್ರು ಅವರು, ಜನಗಳಿಗೆಲ್ಲ ಗೊತ್ತಿತ್ತು. ಈ ರೀತಿ ಟ್ರಸ್ಟ್ನವರೆಲ್ಲ ನನ್ಗೆ ಈ ತರ ಎಲ್ಲ ಮಾಡಿದ್ರು, ನಮ್ಗೆ ಯಾವ್ದಾರ ಪೀಠದ ಮೋಹ ಇಲ್ಲ, ಅಧಿಕಾರದ ಮೋಹ ಇಲ್ಲ, ಸುಖದ ಮೋಹ ಇಲ್ಲ ಅಂತ ಬಂದು ಮಾಡಿದ್ರೆ ಅದು ನಿಜವಾದ ಸನ್ಯಾಸಿ ಆಗ್ತಾ ಇದ್ರು ಅವರು. ಆಗ ಒಂದು ಕ್ರಾಂತಿ ಆಗೋದು. ಕ್ರಾಂತಿ ಆಗೋದು. ಹಳ್ಳಿಗೆ ಹೋಗ್ತಿದ್ರೆ ಅವ್ರಿಗೇನು ಒಬ್ರು ಊಟ ಕೊಡಲ್ವಾ? ಕೊಡ್ತಾರೆ. ನಾವು ಸ್ವಾಗತ ಮಾಡ್ತೀವ್ರಿ. ನಾವ್ ಅವ್ರಿಗೆ ಊಟ ಕೊಟ್ಟು ಮತ್ತೆ ಅವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಖರ್ಚು ಕೊಡ್ತೀವಿ ನಾವು. ಇಲ್ಲ, ಖರ್ಚಿಗೆ ಇಸ್ಕೊಳಂಗಿಲ್ಲ. ನನ್ ಕಂಡೀಷನ್ ನಡಿಬೇಕು. ಅವ್ರು ವಾಕ್ ಮಾಡ್ಬೇಕು. ಖರ್ಚಿಗೆ ಇಸ್ಕೊಳಂಗಿಲ್ಲ, ಊಟ ಇಟ್ಕೊಳಂಗಿಲ್ಲ, ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹಳ್ಳಿಗಳಿಗೆ ವಾಕ್ ಅಷ್ಟೇ. ಅಷ್ಟೇ. ವಾಹನ ಹತ್ತಂಗಿಲ್ಲ. ಶುರು ಮಾಡಿದ್ರೆ ಲಕ್ಸುರಿ ಬರುತ್ತೆ, ಹಣ ಬರುತ್ತೆ. ನೋಡ್ರಿ ಅವ್ರದ್ದು ದುಡ್ಡು ಅವ್ರ ಬಳಿ ಬರೋದು ಮತ್ತೆ ಹೆಣ್ಣು ಮಕ್ಕಳ ಸವಾಸ ಹೋಗೋದು ಅದಕ್ಕೆ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಅವರು ಸಂಸ್ಥೆಗಳನ್ನ ಸ್ಕೂಲ್ಗಳನ್ನ ತೆಗಿತಾ ಇದ್ದಾರೆ. ಅಲ್ಲಿ ಸ್ಕೂಲಿಗೆ ಕೆಲಸ ಸೇವಕರು ಬೇಕಲ್ಲ, ಕೆಲಸ ಮಾಡೋರು ಬೇಕಲ್ಲ. ಅದಕ್ಕೋಸ್ಕರ ಯಾರ್ಯಾರು ಹೆಂಗಿರ್ತಾರೋ ಹೆಂಗಿರ್ತಾರೋ ಅದರ ಬಗ್ಗೆ ಅವರು ಇದು ಮಾಡ್ಬೇಕು, ಚಿಂತನೆ ಮಾಡ್ಬೇಕು. ಒಬ್ಬ ಸ್ವಾಮಿ ಹೇಳ್ದ, ಏನು ಬಸವ ಸಂಸ್ಕೃತಿ ಅದೇನ್ ಮಾಡಿದ್ರು ಒಂದ್ ತಿಂಗಳ ಲಾಸ್ಟ್ ಮುಕ್ತ ಸಂಭ್ರಮ ಬೆಂಗಳೂರಲ್ಲಿ ಇತ್ತು. ಮಕ್ಕಳು ಪ್ರಶ್ನೆ ಕೇಳಿದ್ರು, ಏನಂತ ಅಂದ್ರೆ ನೀವು ಕಾಲಿಧಾರಿ ಸ್ವಾಮಿಗಳು ಮತ್ತ ನೀವು ಬಹಳ ಜಾಗೃತದಿಂದ ಇರ್ಬೇಕು, ಲೈಂಗಿಕದೊಳಗ ಕಾಮದೊಳಗ ಬಲಿ ಆಗ್ತಿರಲ್ಲ ಯಾಕೆ ಅಂತ. ಅದಕ್ಕ ಸ್ವಾಮಿ ಹೇಳ್ತಾನೆ, ಅದಕ್ಕ ಅದು ಸಾಕಷ್ಟು ಸ್ವಾಮಿಗಳು ಬಲಿ ಆಗ್ತಾ ಇದ್ದಾರೆ, ಅದರೇನು ತಪ್ಪೇನಿಲ್ಲ. ಆದ್ರೆ ನೀವು ಭಕ್ತರು ಹುಷಾರಾಗಿರ್ಬೇಕಂತ. ಭಕ್ತರು ಹುಷಾರಿರ್ಬೇಕು, ಸರಿಯೇನು ಇಲ್ಲ, ತಪ್ಪೇನಿಲ್ಲ. ಆದ್ರೆ ಮೊದಲು ನೀವು ಹುಷಾರಿರ್ಬೇಕು. ಸ್ವಾಮೀಜಿ ಮಾಡೋದ್ ತಪ್ಪಿಲ್ಲ, ಭಕ್ತರು ಹುಷಾರಾಗಿರ್ಬೇಕು. ಇವನೇ ಸಾನಹಳ್ಳಿ ಪಂಡಿತ ಆರಾಧ್ಯ ಚಿತ್ರದುರ್ಗ ಒಬ್ಬ ಸ್ವಾಮಿ ಅದಲ್ಲ, ಪಂಡಿತ ಆರಾಧ್ಯ. ಭಕ್ತರು ಹುಷಾರಾಗ್ಬೇಕು. ಹೌದು, ಭಕ್ತರು ಹುಷಾರ ಇರ್ಬೇಕು. ಅವ್ರು ಹೇಳೋದೇನು ತಪ್ಪಿಲ್ಲ, ಆದ್ರೆ ಮೊದಲು ನೀವು ಜಾಗ್ರತೆ ಇರ್ಬೇಕು. ನೀವು ಎತ್ತ ಹೋಗ್ತೀರಾ, ದಾರಿ ಬಿಡ್ತೀರಾ, ಅದು ನಿಮ್ಗೆ ಸೋದೆ ಇದೆಯಾ? ಇಲ್ಲ. ಭಕ್ತರು ಸರಿ. ಒಬ್ಬರ ಕಥೆ ಹೇಳ್ತಿದ್ರು ನಾವು ಚಿಕ್ಕವರಿರುವಾಗ. ನಿಮ್ಗೆ ಟೈಮ್ ಇದೆಯಾ ಕೇಳಿಕೆ? ಹೇಳಿ. ಇವಾಗಿನ ಹಂಗ ಇರ್ಲಿಲ್ಲ. ತಾಲೂಕಿಂದ ಬರ್ತಿದ್ರು ಸ್ವಾಮಿಗಳು, ಮನೆ ಗುರು ಅಂತ ಹೇಳ್ತಿದ್ರು. ಅವರು ಒಬ್ಬರು ಭಕ್ತರು ಮನೆ ಬಂದಿದ್ರು. ಬಂದ್ರೆ ಆಗಿಂದ ಕಾಲದಲ್ಲಿ ಅವ್ರ ಸ್ವಾಮಿಗಳಿಗೆಲ್ಲ ಮನೆ ಇರ್ತಾರಲ್ಲ, ಈಗ ನಮ್ಮ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಭಯ ಭಕ್ತಿಯಿಂದ ಸ್ವಾಮಿಗಳನ್ನ ಸ್ನಾನ ಮಾಡಿಸ್ತಿದ್ರು. ಅವರು ಬೆನ್ನೆಲ್ಲ ವರ್ಷದು ಹಿಂಗೆಲ್ಲ ಬಿಸಿ ನೀರು ತಲೆ ಹಾಕೋದು ಹಿಂಗೆಲ್ಲ. ಆದ್ರೆ ಅವನು ಸ್ವಲ್ಪ ಅವ ಹೆಣ್ಣು ಮಗಳ ಮೇಲೆ ಅವನ ಮನಸ್ಸಾಯ್ತು, ನೋಡೋಣ ನನ್ಗ ಒಲಿತಾಳ ಬಿಡ್ತಾಳ ಅಂತ. ಅವಳು ಬೆನ್ನ ಒರೆಸ್ತಾ ಇದ್ದಳು, ತಲೆ ಮೇಲೆಲ್ಲ ನೀರು ಹಾಕ್ತಾ ಇದ್ದಳು. ಅವತ್ತು ತಂಗಿಗಳಿದ್ದು ನಮ್ಮಲ್ಲಿ ಹುಬ್ಳಿ ತಂಗಿ ಅಂತ ಅಂತಿದ್ರು, ಅವು ಈಗ ಇಲ್ಲ. ಅವು ತಾಮ್ರ ಇರ್ತೀವಿ, ಒಂದೊಂದು ಕೆಜಿ ತಂಗಿಗಳು ಇರ್ತೀವಿ. ಅವಳು ನೀರ್ ಹಾಕ್ತಾ ಇದ್ದಾಗ ಅವನು ಕೆಳಗ ಕೂತಿದ್ದ ಪಡಗಲ್ ಪಂಚಿ ಹೊಡೆದು ನೀರ್ ಬೀಳ್ತಾ ಇದ್ದು. ಅವ ಏನಂತ ಆಕಿನ ಮುಖದ ಮೇಲೆ ನೀರ್ ಹಾಕ್ತಾ ಇದ್ದ, ಮಳೆ ಬಂತು ಮಲ್ಲೇಶ ಅಂತ.
ಮಳಿ ಬಂತು ಮಲ್ಲೇಶ ಅಂತ ನೀರ್ ಹಾಕಿನ ಮುಖಕ್ಕೆ ಎಸಿತ ಇದ್ದ. ಅವಳು ಬಹಳ ಕೇರ್ಫುಲ್ ಅದಿಂದ ಏನ ಅವಳು ತೋರ್ಸ್ಲಿಕ್ಕೆ ಇವನಿಗೆ ಯಾಕೋ ಸ್ವಾಮಿ ಒಳ್ಳೆ ಕಾಮ್ ಹೆಚ್ಚಾದಂಗ ಕಾಣಿಸು ಅಂತ ಮ್ಯಾಗ ತಂಗಿ ಹೋಗಿ ತಲೆ ಮೇಲೆ ಬಿಟ್ಟು ಸಿಡಲ್ ಬಿಟ್ಟು ಸಿದ್ದೇಶ ಅಂತ. ಮಳಿ ನಿಂತ ಮಲ್ಲೇಶ ಅಂತ ಇವನ್ ಮ್ಯಾಲ ನೀರ್ ಹೊಡೆದ್ರೆ ಸಿಡಲ್ ಬಿಟ್ಟು ಸಿದ್ದೇಶ ಅಂತ ತಲೆ ಮೇಲೆ ತಂಗಿ ಎತ್ತು ಬಡ್ದಳು. ತಂಗಿ ಎತ್ತು ಬಡ್ಲಿಕ್ಕೆ ಅವನ್ ಏನಂದ್ರ ಆಯ್ತು ಬೇಗ ಬೇಗ ಸ್ನಾನ ಮಾಡಿಸ್ಕೊಂಡು ಊಟ ಎನ್ಕೆ ಮಾಡ್ಲಾ ಬಿಟ್ಟ ಮನೆ ಬಿಟ್ಟು ಓಡೋದ. ಇವಾಗ ಎಲ್ಲರಿಗೂ ಐಶ್ವರ್ಯ ಬೇಕಾಗಿದೆ, ಎಲ್ಲರಿಗೂ ದುಡಿಯುವಂತ ಕಷ್ಟ ಪಡುವಂತ ಕೆಲಸ ಬೇಕಾಗಿಲ್ಲ ಜನರಿಗೆ. ಹೌದು ಹೌದು ಹೌದು. ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರ ಮಕ್ಕಳಿಗೋಸ್ಕರ ಮತ್ತೆ ಅಲ್ಲಿ ಸೇವೆ ಮಾಡೋಗೋಸ್ಕರ ದುಡಿಲಿಕ್ಕೋಸ್ಕರ ಇದ್ದು. ಈಗ ನಮ್ಮಲ್ಲಿ ಏನಂದ್ರೆ 60-70 ಸ್ಕೂಲ್ಗಳಿವೆ ನಮ್ಮ ಬಾಲಕಿ ಮಠದಲ್ಲಿ. ಇಲ್ಲೇ ನಮ್ಮ ಊರಲ್ಲಿ ಐತಿ 1.5 ಕಿಲೋಮೀಟರ್. ಇಲ್ಲಿ ಸುಮಾರು 10,000 ಮಕ್ಕಳು ಇದಾವಂತೆ. ಕೆಲಸ ಮಾಡೋರು 500-1000 ಜನ ಇದ್ದಾರಂತೆ. ಒಬ್ಬೊಬ್ರು ಬರ್ತಾರೆ, ನಮ್ಮ ಮಗನಿಗೆ ಅಡ್ಮಿಷನ್ ತಗೊಳ್ರಿ, ನಮಗೆ ಇದು ಕೆಲಸ ಕೊಡ್ರಿ, ಹಿಂಗೆಲ್ಲ ಬರ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಇವ್ರ ಮನಸ್ಸು ಹಂಗಾಗತ್ತೆ, ಅವ್ರ ಮನಸ್ಸು ಹಂಗತ್ತೆ, ಹಿಂಗೆಲ್ಲ ಆಗ್ತವೆ ಅವೆಲ್ಲ. ಹೊಲದಲ್ಲಿದ್ದೀರಾ ಈಗ? ನಾನು ಹೊಲದಲ್ಲಿ ಇದ್ದಾಗಲೇ ಈ ರೀತಿ ಮಾತಾಡ್ಲಿಕ್ಕೆ ನನಗೆ ಬರುತ್ತದೆ. ನಮ್ಮ ಆಜು ಬಾಜು ಇದ್ರೆ ಏನು ಉತ್ಸವನು ಏನ್ ಮಾತಾಡ್ತಾರೆ ಸುಮ್ಮಿಕ್ಕು ಅಂತಾರ ನಮ್ಗೆ ಬೈತಾರೆ. ಈಗ ಪ್ರಕೃತಿಯ ಮಡಿಲಲ್ಲಿ ನೀವು ಜ್ಞಾನ ಧಾರೆಯನ್ನು ಹೇಳ್ತಾ ಇದ್ದೀರಾ? ಹೌದು ಹೌದು ಹೌದು, ಹರಿಸ್ತಾ ಇದ್ದೀರಾ ಜ್ಞಾನ ಧಾರೆಯನ್ನು. ನಿಮ್ಗೆ ಯಾವಾಗ ಮಾತಾಡ್ಸೋಣ ಅಂತ ಕರೆ ಆಯ್ತು. ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಇರ್ಲಿಲ್ಲ, ಅವ್ರಿಗೆ ಹುಷಾರಿಲ್ಲ, ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ ಬಾಲಕಿಯಲ್ಲಿ. ಮತ್ತು ಸ್ವಲ್ಪ ನಾನು ಬೇರೆ ಮನೆಯಿಂದ ಹಾಲು ತಂದು ಟೀ ಮಾಡಿ ಕುಡ್ದು ಮತ್ತೆ ಹೊಲಕ್ ಬಂದೀನಿ. ನಿಮ್ಮ ಆಡುವಾಗೋಸ್ಕರನೇ ಹೊಲಕ್ ಬಂದೀನಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಆಯ್ತಾಯ್ತು, ಶರಣಾರ್ಥಿ.